ಯಾವ ಕಂಪ್ನಿಲಿ ಇನ್ವೆಸ್ಟ್ ಮಾಡಲಿ? ನೋಡೋ ಎಲ್ಲ ಕಂಪ್ನಿಗಳು ಕೂಡ ಡಿಫ್ರೆಂಟ್ ಆಗಿವೆ. ಯಾವ ಮೆಟ್ರಿಕ್ಸ್ ನೋಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಈ ಕಂಪ್ನಿಲಿ ನೋಡಿದ್ರೆ ROE ಇದೆ, ಇದಕ್ಕೆ ROC ಏನು ಚೆಕ್ ಮಾಡಬೇಕಾ ಏನು? ನೋಡಿದ್ರಲ್ಲ, ನೀವು ಈ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ROE ಮತ್ತೆ ROC ಎರಡು ಬೇರೆ ಬೇರೆ ಕ್ವಶನ್ಗೆ ಆನ್ಸರ್ ಮಾಡುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಸೊ ಹಾಗಿದ್ರೆ ಬನ್ನಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಲೋ ಅಥವಾ ಜೀರೋ ಡೆಟ್ ಬಿಸ್ನೆಸಸ್ ಅಲ್ಲಿ ROE ಹೆಚ್ಚು ಮ್ಯಾಟರ್ ಆಗುತ್ತೆ. ಹಾಗೆ ಕ್ಯಾಪಿಟಲ್ ಇಂಟೆನ್ಸಿವ್ ಅಥವಾ ಡೆಟ್ ಹೆವಿ ಬಿಸ್ನೆಸಸ್ ಅಲ್ಲಿ ROC ಬೆಟರ್ ಕ್ಲಾರಿಟಿ ಕೊಡುತ್ತೆ. ಈಗ ROE ಇಂದ ಸ್ಟಾರ್ಟ್ ಮಾಡೋಣ. ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ. ಇದನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಇದೆ. ROE = ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಈಕ್ವಿಟಿ. ಇವಾಗ ಒಂದು ಕಂಪನಿ ಹತ್ರ ₹100 ಈಕ್ವಿಟಿ ಶೇರ್ ಇದೆ ಅಂತ ಅನ್ಕೊಳ್ಳೋಣ. ಆ ಶೇರು ₹20 ಪ್ರಾಫಿಟ್ ಗಳಿಸಿದ್ರೆ ಅದರ ROE ಬಂದು 20%. ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ ದುಡ್ಡನ್ನ ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡುತ್ತೆ ಅನ್ನೋದನ್ನ ಈ ROE ತೋರಿಸುತ್ತೆ. ಕನ್ಸಿಸ್ಟೆಂಟ್ಲಿ ಹೈ ROE ಇಸ್ ಪವರ್ಫುಲ್. ಯಾಕಂದ್ರೆ ಇದರಲ್ಲಿ ರೀಇನ್ವೆಸ್ಟೆಡ್ ಪ್ರಾಫಿಟ್ಗಳು ಬೇಗ ಕಾಂಪೌಂಡ್ ಆಗುತ್ತೆ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಅದೇನಪ್ಪಾ ಅಂತಂದ್ರೆ ಸಾಲ ಇರುವಂತ ಕಂಪನಿಗಳ ವಿಷಯನ ಈ ROE ತಿಳಿಸೋದೇ ಇಲ್ಲ. ಸೊ ಅವಾಗಲೇ ನೋಡಿ ಮಾಸ್ ಎಂಟ್ರಿ ಕೊಡೋದು ROCE. ಈ ROCE ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಫಾರ್ಮುಲಾ ಇದೆ. ROCE = EBIT ಡಿವೈಡೆಡ್ ಬೈ ಈಕ್ವಿಟಿ ಪ್ಲಸ್ ಡೆಟ್. EBIT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ. ಒಂದು ಬಿಸ್ನೆಸ್ ತನ್ನ ಶೇರ್ ಹೋಲ್ಡರ್ಸ್ ಅಥವಾ ಲೆಂಡರ್ಸ್ ಇಂದ ಬಂದಂತ ಕ್ಯಾಪಿಟಲ್ ಅನ್ನು ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡುತ್ತೆ ಅನ್ನೋದನ್ನ ಈ ROCE ತೋರಿಸುತ್ತೆ. ಫಸ್ಟ್ ಬಿಸ್ನೆಸ್ ಮಾಡೆಲ್ ನ ಅರ್ಥ ಮಾಡ್ಕೊಳ್ಳಿ ಅಂಡ್ ಆಮೇಲೆ ರೇಷಿಯೋನ ಚೂಸ್ ಮಾಡಿ. ಅಂಡ್ ರಿಮೆಂಬರ್, ರೇಷಿಯೋಸ್ ಉತ್ತಮವಾಗಿ ವರ್ಕ್ ಆಗೋದು ಸೇಲ್ಸ್ ಅಂಡ್ ಪ್ರಾಫಿಟ್ಸ್ ಗ್ರೋ ಆಗ್ತಿರುವಾಗ. ನೀವು ಕೂಡ ಯಾವ ರೇಷಿಯೋ ಮೇಲೆ ಜಾಸ್ತಿ ರಿಲೇ ಆಗ್ತೀರಾ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಹೆಚ್ಚು ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡ್ಕೊಳ್ಳಿ.